ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವನ ಹತ್ರ ನೀನು ಟಿಪ್ಸ್ ತಗೊಂಡ್ರೆ ನಿಮ್ಮಲ್ಲಿನ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ಓಕೆನಾ? ಮತ್ತೆ ನಿಮ್ಮ ಪಕ್ಕ ಯಾಕೆ ಸರ್ ಕೂರಿಸ್ಕೊಂಡ್ರೆ? ಅಲ್ಲೇ ಕೂರಿಸ್ಬೋದಿತ್ತಲ್ಲ. ಇದನ್ನ ಹೇಳಕ್ಕೆ ಇಲ್ಲಿ ಕೂಡಿಸ್ಕೊಂಡಿದ್ದು. ಸರಿ ತಗೋ, ಇದನ್ನ ಹಾಕೋಗಿ ಪರವಾಗಿಲ್ಲ, ಚೆನ್ನಾಗಿ ಕಾಲು ಎಳಿತ ನೀನು. ಗುಡ್. ಯಾವ್ದೋ ಫೋನ್ ಬಂದು ನೋಡಪ್ಪ, ಮಾತಾಡು. ಯಾರೋ ವಿಶ್ ಮಾಡಕ್ ಮಾಡಿರ್ತಾರೆ, ಮಾತಾಡು. ಮಾತಾಡಿದ್ಮೇಲೆ ಬಂದು ಕೂತ್ಕೋ, ಟಿಪ್ಸ್ ಕೊಡ್ತಾರೆ. ಹಾ ಹೋಗಿ. ಅಪ್ಪ ಏನು ಗೊತ್ತಾಗಲ್ಲ ಕಣ, ಎಳೇದು. ಯಾರು ಹಳಬನ ಜೊತೆ ಸೇರ್ಕೊಂಡು ಹಾಳಾಗೋಗ್ಬಿಡ್ತಾನೆ. ಯಾರು ಎಳೇದು? ನೀನೇ. ಏಯ್, ಜೀವನದಲ್ಲಿ ಅವ್ನು ಚೆನ್ನಾಗಿರ್ಲಿ ಅಂತ 4 ಹಿತವಚನ ನೋಡಿದ್ರೆ ನಾನು ಹಳೇದಾಗೋದ್ನಾ? ಒಂದು ಒಳ್ಳೆ ಮಾತಾಡಿರೋದು. ಹಾಂ, ಒಂದಾದ್ರೂ ಒಳ್ಳೆ ಮಾತಾಡ್ದ್ಯಾ? ಏಯ್ ಸುಮ್ಮನೆರಪ್ಪ. ಪಾರ್ಥ, ಇದೇ ಜಾಗ. ವಾಟ್? ಅಣ್ಣ ಅದಕ್ಕೆ ಇಲ್ಲಿದಾರ ಅಲ್ವಾ? ನಂಬೋದಕ್ಕೆ ಆಗ್ತಾ ಇಲ್ಲ. ಐ ಕಾಂಟ್ ಇವನ್ ಇಮ್ಯಾಜಿನ್. ಅಪೇಕ್ಷಾ, ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ವಿಚಿತ್ರ ಅನಿಸ್ತಾ ಇದೆ. ಅಣ್ಣ ಅದಕ್ಕೆ ಎಲ್ಲಿದ್ರು, ಇವಾಗ ಎಲ್ಲಿದ್ದಾರೆ? ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಬನ್ನಿ. ಯಜಮಾನ್ರೆ ಹೇಳಿ. ಇಲ್ಲಿ ಗೌತಮ್ ಬ್ರೋ ಮತ್ತೆ ಭೂಮಿಕಾ ಅದಕ್ಕೆ ಮನೆ ಯಾವುದು? ಓಹ್, ಎಂಗೇಜ್ಮೆಂಟಿಗೆ ಬಂದ್ರಾ? ಯಾ. ಬನ್ನಿ, ಇದೆ ಮೇಲೆ. ನಡ್ರಿ ನಡ್ರಿ. ಕಮ್. ಅಮ್ಮ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಇಲ್ಲ ಕಣ. ಬನ್ನಿ ಬನ್ನಿ. ಹಾಯ್ ಅಪ್ಪಿ, ಇಷ್ಟು ಮುದ್ದ ಕಾಣ್ತಿದ್ಯಾ? ಥ್ಯಾಂಕ್ ಯು. ನೀನು ಅಷ್ಟೇ. ಹಾಯ್ ಅಮ್ಮ. ಹಾಯ್ ಬಂಗಾರಿ. ಹಾಯ್. ಯಾರಿವರು? ಗೊತ್ತು ಗೊತ್ತು, ಎಲ್ಲ ಮಮ್ಮಿ ಹೇಳಿದ್ದಾರೆ. ನನಗೆ ಚಿಕ್ಕಿ ಆಗ್ಬೇಕು ತಾನೆ? ಕರೆಕ್ಟ್. ಮಲ್ಲಿ ಚಿಕ್ಕಿ ನಂಬರ್ 1, ಇವರು ಚಿಕ್ಕಿ ನಂಬರ್ 2. ಈಗ ಅವ್ರ ಪಕ್ಕದಲ್ಲಿದ್ದಾರಲ್ಲ, ಅವ್ರು ಯಾರು ಹೇಳು ನೋಡೋಣ. ಗೊತ್ತಾಗಿಲ್ಲ. ಏ ದಡ್ಡ, ನೋಡಿದ್ರೆ ಗೊತ್ತಾಗಲ್ವಾ? ಅವ್ರ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೆ ಇವರು ಹಸ್ಬೆಂಡ್ ಆಗ್ಬೇಕು. ಹಾಗಾದ್ರೆ ಇವ್ರು ನಮಗ್ ಚಿಕ್ಕಪ್ಪ. ಕರೆಕ್ಟ್. ಹಂಗಾದ್ರೆ ಸುನಿಲ್ ಚಿಕ್ಕಪ್ಪ ನಂಬರ್ 1, ಇವರು ಚಿಕ್ಕಪ್ಪ ನಂಬರ್ 2. ಕರೆಕ್ಟ್. ಅಕ್ಕ, ಚಿಕ್ಕಿ ಅಂತ ಇವರೇ ನನ್ನನ್ನು ಗುರ್ತು ಹಿಡಿದ್ರು. ಇಷ್ಟು ವರ್ಷ ನೀನು ನಮ್ಮಿಂದ ದೂರ ಇದ್ರು, ನಮ್ಮ ಬಗ್ಗೆ ನೀನು ಇವ್ರಿಗೆ ಹೇಳಿದ್ಯಲ್ಲ, ನಂಗೆ ಅದೇ ಖುಷಿ ಆಯಿತು. ಅಪ್ಪಿ, ನೀನು ಈ ಮನೆಯಿಂದ ದೂರ ಇರಬಹುದು, ಆದರೆ ನೀನು ಯಾವಾಗಲೂ ನನ್ನ ಮನಸ್ಸಲ್ಲೇ ಇದ್ದ. ನಾವು ಅಷ್ಟೇ ಅಕ್ಕ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ನೀವಿಲ್ಲ ಅನ್ನೋ ಬೇಜಾರು ನಮ್ಗೆ ತುಂಬಾ ಕಾಡ್ತಾ ಇತ್ತು. ಈಗ ಯಾಕೆ ಅದೆಲ್ಲ ಬೇಜಾರು ಮಾಡ್ಕೋಬೇಡ, ಖುಷಿ. ಅದಕ್ಕೆ ಬಿಗ್ ಬ್ರೋ ಅಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಎದುರುಗಡೆ ಮನೆಯಲ್ಲಿ ಆನಂದ್ ಅವ್ರ ಜೊತೆ ಸುನೀಲ್ ಅವ್ರನ್ನ ರೆಡಿ ಮಾಡ್ತಿದ್ದಾರೆ. ಸರಿ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾಂ. ಎಲ್ಲ ಗಳಿಯ ಫೋನ್ ಹಿಡ್ಕೊಂಡು ಹೋದೊಂದು ಪತ್ತನೇ ಇಲ್ಲ. ತಂದ್ಬಿಡೋ, ನೀನೇನೋ ನಿಂದ ಹಂಗೆ ಬಿಡ ಬಿದ್ದಿದ್ಯಾ? ಆನಂದ್ ಬ್ರೋ, ವೀರ ಪಾರ್ಥ. ಎಷ್ಟು ದಿನ ಆಯ್ತು ನಿಂದ ನೋಡಿ. ಏನಂದ್ರು ಯಾವಾಗಲೂ ಅದೇ ಹೇಳ್ತೀರಾ. ಮೊನ್ನೆಷ್ಟೇ ಅಪ್ಪನ ಕಾರ್ಯದಲ್ಲಿ ಸಿಕ್ಕಿದ್ನಲ್ಲ. ಅದು ಮೊನ್ನೆ, ನಾನು ಕೇಳಿದ್ದು ನೆನ್ನೆ.
ಎಲ್ಲವನ್ನೂ ಕಾಲು ಹಿಡಿತಾರಲ್ಲ ನಂಗೆ ಇಲ್ಲಿ. ಮತ್ತೆ ಇನ್ನೇನು ಬರ್ತದೆ ಸಮಾಚಾರ? ಆರಾಮ? ಹೆಂಗ್ ನಡೀತಾ ಇದೆ ಎಲ್ಲ? ಯಾಕೋ ಎಲ್ಲಾಗಿದೆ, ಏನಾಯ್ತು? ಕೂತ್ಕೊಳ್ಳೋ. ಯಾಕೋ ಸಪ್ಪಗಿದೆ, ಏನಾಯ್ತು ಹೇಳ? ಅಣ್ಣ ಹೀಗಿರುವಾಗ ನಾನು ಖುಷಿಯಾಗಿರೋಕೆ ಹೇಗೆ ಸಾಧ್ಯ ಅನಂತ್ ಬ್ರೋ? ಹೇಳು ಬಿಗ್ ಬ್ರೋ, ಯಾಕೆ ನೀನು ಇಲ್ಲಿದ್ಯಾ? ಇಂಥ ಮನೇಲಿ ಯಾಕಿದೆಯಾ? ಆ ಪ್ಯಾಲೇಸ್ ಅಂತ ಮನೇನ ನಮಗೋಸ್ಕರ ಬಿಟ್ಕೊಟ್ಟು ಇಲ್ಲಿ ಬಂದು ಯಾಕೆ ಈ ಥರ ಬದುಕ್ತಾ ಇದೆಯಾ? ನಮ್ಗೆ ನಿಜವಾಗ್ಲೂ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಿಗ್ ಬ್ರೋ. ನೀನು ಇರಬೇಕಾಗಿದ್ದು ಅಲ್ಲಿ, ಇಲ್ಲಲ್ಲ. ನೀನು ಹೇಗಿರ್ಬೇಕಾಗಿತ್ತು ಮ್ಯಾನ್? ಏನ್ರೋ ಬಂದವರೆಲ್ಲ ಇದನ್ನ ಹೇಳ್ತೀರಾ, ಬಿಡೋ ಅದನ್ನ. ಮತ್ತು ಇನ್ನೇನು ಹೇಳಿ ಬಿಗ್ ಬ್ರೋ? ಈಗ ಎಲ್ಲರೂ ಬಂದು ನಿನ್ನ ಹತ್ರ ಅದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ನೀನೇ ಯೋಚನೆ ಮಾಡು, ನೀನು ಹೇಗಿರಬೇಕಿತ್ತು ಅಂತ. ಫೈನ್, ಈಗ ಇಷ್ಟು ವರ್ಷ ಆಗೋಯ್ತಲ್ಲ, ಇನ್ನು ನೀನು ಇಲ್ಲಿರೋದು ಬೇಡ. ಫಂಕ್ಷನ್ ಮುಗಿತಾ ಇದ್ದಾಗೆ ನಮ್ಮ ಜೊತೆ ಹೊಟ್ಬಿಡು. ಓಕೆ ಆನಂದ್ ಬ್ರೋ, ನೀವಾದರೂ ಹೇಳೋದಲ್ವಾ? ನೋಡೋ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಎಂಗೇಜ್ಮೆಂಟ್ ಆಗಬೇಕು, ಅದ್ರ ಬಗ್ಗೆ ಗಮನ ಕೊಡು. ಓಕೆ ಸರಿ. ಈ ಹುಡುಗ ಇಲ್ಲಿ ಕಾಣಿಸ್ತಾ ಇಲ್ಲ, ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಏಯ್, ಈ ಫೋನ್ ಬಂತು, ಮಾತಾಡ್ಕೊಂಬರಕ್ಕೆ ಅಂತ ಹೋದ. ನಿಂಗೆ ಸಿಗ್ಲಿಲ್ವಾನು? ಇಲ್ಲ. ಏ, ಆ ಹುಡುಗ ನಿನಗೆ ಗೊತ್ತಿರುತ್ತೆ. ವಾಟ್? ನಾನು ನೋಡಿದ್ದೀನ? ಹೆಂಗೆ ಬಿಗ್ ಬ್ರೋ? ಅವ್ನು ನಿಮ್ಮ ಆಫೀಸಲ್ಲಿ ಅಂತಲ್ಲ ಕೆಲಸ ಮಾಡೋದು, ನಿಮ್ಮ ಎಂಪ್ಲಾಯಿ. ನನ್ನ ಎಂಪ್ಲಾಯ? ಯಾರು? ಈಗ ಬರ್ತಾನಲ್ಲ, ಗೊತ್ತಾಗುತ್ತೆ. ಏಯ್, ಸಾಕಾಗಿದ್ದಾನಪ್ಪ, ಜಿಗುರು ಮೀಸೆ ಯುವಕ. ನೋಡುವಂತ ಇರು. ಓಕೆ. ಪಾರ್ಥ ಸರು, ನಾನು ಜಯದೇವ್ ಬಾಸ್ ಜೊತೆನೇ ಕೆಲಸ ಮಾಡ್ತಿರೋದು ಅಂತ ಇವ್ರಿಗೆ ಗೊತ್ತಿದೆ. ಅದನ್ನೇನಾದರೂ ಇವರು ಗೌತಮ್ ಸರ್ ಜೊತೆ ಹೇಳ್ಬಿಟ್ರೆ ಅಷ್ಟೇ ನನ್ನ ಕತೆ. ಯಾವುದಕ್ಕೂ ಒಂದ್ಸಲ ಬಾಸಿಗೆ ಕಾಲ್ ಮಾಡಿ ಆಮೇಲೆ ಇವ್ರನ್ನ ಮೀಟ್ ಮಾಡೋಣ. ಚಿಕ್ಕ, ನೀನೇನೋ ಇಲ್ಲಿ? ಪಪ್ಪ ನಿಮ್ನ ಕರ್ಕೊಬರೋದಕ್ಕೆ ಹೇಳಿದ್ರು. ನಾನು ಒಂದು ಕಾಲಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ. 5 ನಿಮಿಷ ನೀನು ಹೋಗಿರೋ. ಏ ಕೊಡಿ ಫೋನ್ ಅಲ್ಲಿ. ಲವ್. ಬನ್ನಿ, ಅಲ್ಲಿ ಮಾತಾಡೋದು. ಬನ್ನಿ. 2 ನಿಮಿಷ ಕಣೋ, ಬರ್ತೀನಿ. ಬನ್ನಿ. ಲವ್. ಅಮೃತಧಾರೆ,